ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಪೂಜಾ. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನನಗೆ ಡೈಲಿ ದಿನ ಸ್ಟಾರ್ಟ್ ಆಗೋದು ಪೂಜೆಯಿಂದಾನೇ. ಈ ಥರ ಡೀಪ್ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದಾಗ, ಸ್ಪೆಷಲಿ ಗೌರಿ ಹಬ್ಬದಲ್ಲಿ ಡೀಪ್ ಕ್ಲೀನ್ ಸ್ಟಾರ್ಟ್ ಮಾಡಿದಾಗ ನಾನು ಪೂಜೆ ಎಲ್ಲ ಮಾಡೋದೇ ಇಲ್ಲ. ಫಸ್ಟ್ ಪೂಜೆ ಮನೆ ದೇವ್ರಿಗೆ ಆಗಬೇಕು ಅಂತ, ಅಂದರೆ ಬಳಕ ಎಲ್ಲ ತೊಗೊಂಡು ಮತ್ತು ಹೊಸನೀರೆಲ್ಲ ತಂದು ಪೂಜೆ ಮಾಡ್ತೀವಲ್ವ, ಅದು ಫಸ್ಟ್ ಪೂಜೆ ಮನೆ ದೇವ್ರಿಗೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ನಾರ್ಮಲ್ ಪೂಜೆ ಮಾಡೋದಿಲ್ಲ. ಒಂದೇ ಸತಿ ಕ್ಲೀನಿಂಗ್ ಆದಮೇಲೆ ಮನೆ ದೇವ್ರಿಗೆ ಪೂಜೆ ಮಾಡ್ಕೊಳ್ಳೋದು. ಹಾಗೆ ಇವತ್ತು ಬೆಡ್ರೂಮ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಕಂಪ್ಲೀಟ್ ಡೀಪ್ ಕ್ಲೀನ್ ಮಾಡಬೇಕು, ಈ ಮ್ಯಾಟ್ರೆಸ್ ಕ್ಲೀನ್ ಮಾಡಬೇಕು, ಹಾಗೆ ಬೆಡ್ ಕೆಳಗಡೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಅದನ್ನೆಲ್ಲ ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ವಾಶ್ ಮಾಡೋದಕ್ಕೆ ಹಾಕಿ ಅದಾದಮೇಲೆ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಮಾಡ್ಕೋತೀನಿ. ಪ್ರತಿಯೊಂದನ್ನು ಕೂಡ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಆದರೆ ಮ್ಯಾಟ್ರೆಸ್ನ ಕ್ಲೀನ್ ಮಾಡ್ಕೊಳ್ಳೋದು ಬಹಳ ಅಂದರೆ ಬಹಳ ಕಷ್ಟ. ನಾವು ಇದನ್ನು ಮರ್ತೇ ಬಿಡ್ತೀವಿ. ಬೆಡ್ಡೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು, ಆದರೆ ಮ್ಯಾಟ್ರೆಸ್ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸ್ತಿರತ್ತೆ. ಅದೇ ಹೆಂಗೆ ಕ್ಲೀನ್ ಮಾಡ್ಕೊಳ್ಳೋದು ಕೂಡ ಅಂತ ಅನಿಸ್ತಿರತ್ತೆ. ಅದಕ್ಕೋಸ್ಕರ ಅಗಾರೋಯಿಂದ ನಾನು ತರಿಸಿರೋದು ಗ್ರ್ಯಾಂಡ್ ಬೆಡ್ ವ್ಯಾಕ್ಯೂಮ್ ಕ್ಲೀನರ್ನ. ಬೆಡ್ ವ್ಯಾಕ್ಯೂಮ್ ಕ್ಲೀನರ್ ಈ ಥರ ಬರುತ್ತೆ. ಹಾಗೆ ಇಷ್ಟುದ್ದ ವೈಯರ್ ಸಹ ಕೊಟ್ಟಿರ್ತಾರೆ. ಜಸ್ಟ್ ನಾವು ಪ್ಲಗ್ ಮಾಡಿಕೊಂಡು ವ್ಯಾಕ್ಯೂಮ್ ಕ್ಲೀನರ್ನ ಬಳಸ್ಕೋಬೋದು. ಬೆಡ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನನಗಂತೂ ಇದು ಸೂಪರ್ ಈಸಿ ಅಂತ ಅನಿಸ್ತು. ಹಾಗೆ ನೋಡ್ತಿರ್ಬೋದು, ಈ ಥರ ಬರುತ್ತೆ ಇದು. ಹಾಗೆ ಇದನ್ನು ಈಸಿಯಾಗಿ ಕೂಡ ನಾವು ಬಳಸ್ಕೋಬೋದು. ತುಂಬ ಕಾಂಪ್ಲಿಕೇಟ್ ಅಂತ ಏನೂ ಇಲ್ಲ. ಹಾಗೆ ಈ ಬಟನ್ ನೋಡ್ತಿದ್ದೀರಾ ಅಲ್ವಾ, ಅದು ವೈಬ್ರೇಷನ್ಗೋಸ್ಕರ. ಹಾಗೆ ಇದು ಪವರ್ ಬಟನ್ ಆಗಿರುತ್ತೆ. ಹಾಗೆ ಇದು ಡಸ್ಟ್ ಎಲ್ಲ ಕಲೆಕ್ಟ್ ಆಗಿರುತ್ತೆ ಅಲ್ವಾ, ಬಿನ್, ಅದನ್ನು ಓಪನ್ ಮಾಡ್ಕೊಳ್ಳೋದಕ್ಕೆ ಅಂತ ಈ ಬಟನ್ನ ಕೊಟ್ಟಿರ್ತಾರೆ. ಇನ್ನು ವ್ಯಾಕ್ಯೂಮ್ ಕ್ಲೀನರ್ ಕೆಳಗಡೆ ಈ ಥರ ಇರುತ್ತೆ. ಹಾಗೆ ಇದರಲ್ಲಿ UV ಲೈಟ್ ಸಹ ಅವೈಲೇಬಲ್ ಇರುತ್ತೆ. ನಾನು ಹೇಳ್ತೀನಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತ. ತುಂಬ ಕಾಂಪ್ಲಿಕೇಟ್ ಇಲ್ಲದೆ ಇರೋ ಕಾರಣ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಸಹ ಬಳಸ್ಬೋದು. ಅಷ್ಟು ಈಸಿಯಾಗಿ ಯೂಸ್ ಮಾಡ್ಬೋದು. ಜಸ್ಟ್ ಇದನ್ನು ಪ್ಲಗ್ ಮಾಡಿಕೊಂಡು ಈ ಥರ ಮ್ಯಾಟ್ರೆಸ್ ಮೇಲೆ ನಿಧಾನವಾಗಿ ಕ್ಲೀನ್ ಮಾಡ್ಕೊಳ್ತಾ ಹೋಗೋದು. ಇದರಲ್ಲಿರುವಂಥ ಸೈಕ್ಲೋನಿಕ್ ಟೆಕ್ನಾಲಜಿ ಹೈ ಸ್ಪೀಡಲ್ಲಿ ಡಸ್ಟ್ ಮತ್ತು ಏರ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಹಾಗೆ ಅದರಲ್ಲಿ ಬಿನ್ ಕೊಟ್ಟಿರ್ತಾರಲ್ವ, ಒಂದು ಡಸ್ಟ್ಬಿನ್ ಥರ, ಅದರಲ್ಲಿ ಹೋಗಿ ಕಲೆಕ್ಟ್ ಆಗಿರುತ್ತೆ. ಹಾಗೆ ಇದರಲ್ಲಿ ಹೆಪಾ ಫಿಲ್ಟರ್ ಇರೋದ್ರಿಂದ ಟ್ರೆಡಿಷ್ನಲ್ ವ್ಯಾಕ್ಯೂಮ್ ಕ್ಲೀನರ್ಗಿಂತ ಕಡಿಮೆ ಪ್ರಮಾಣದಲ್ಲಿ ಡಸ್ಟ್ ಮತ್ತು ಬ್ಯಾಕ್ಟೀರಿಯಾನ ರಿಲೀಸ್ ಮಾಡುತ್ತೆ. ಹಾಗೆ ಇದರಲ್ಲಿ UV ಲೈಟ್ ಇರೋದ್ರಿಂದ ಬ್ಯಾಕ್ಟೀರಿಯಾ ಮತ್ತು ವೈರಸ್ನ ಇದು ಈಸಿಯಾಗಿ ಕ್ಲೀನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ಇದರಲ್ಲಿ 400 ವ್ಯಾಟ್ ಪವರ್ಫುಲ್ ಮೋಟಾರ್ ಕೂಡ ಇರುತ್ತೆ. ಈಗ ನೋಡ್ತಿರ್ಬೋದು, ನಮ್ಮ ಬೆಡ್ ಪೂರ್ತಿ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಆದಮೇಲೆ ತೋರಿಸ್ತೀನಿ ಇದರಲ್ಲಿ ಎಷ್ಟು ಡಸ್ಟ್ ಕಲೆಕ್ಟ್ ಆಗಿರುತ್ತೆ ಅಂತ. ಹಾಗೆ ಇದು ಬರೀ ಮ್ಯಾಟ್ರಸಸ್ನ ಕ್ಲೀನ್ ಮಾಡ್ಕೊಳ್ಳೋದಲ್ಲದೆ ಸೋಫಾ ಆಗಿರ್ಬೋದು, ಬ್ಲ್ಯಾಂಕೆಟ್ಸ್ ಆಗಿರ್ಬೋದು, ಪಿಲ್ಲೋಗಳು, ಬೆಡ್ಶೀಟ್, ಈ ಥರದ್ದೆಲ್ಲ ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಇವಾಗ ಕ್ಲೀನಿಂಗ್ ಎಲ್ಲ ಆದಮೇಲೆ ಇಷ್ಟು ಡಸ್ಟ್ ಕಲೆಕ್ಟ್ ಆಗಿರುತ್ತೆ. ಜಸ್ಟ್ ಇದನ್ನು ಪ್ರೆಸ್ ಮಾಡಿ ಈ ಥರ ಡಸ್ಟ್ಬಿನ್ನ ಓಪನ್ ಮಾಡೋದು. ಓಪನ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ. ನಾನು ಅಂದ್ಕೊಂಡೇ ಇರಲಿಲ್ಲ ಇಷ್ಟು ಕಲೆಕ್ಟ್ ಆಗಿರುತ್ತೆ ಅಂತ. ಸುಮ್ಮನೆ ನಾವು ಬೆಡ್ ಮೇಲೆ ಒಂದು ಟವಲಿಂದ ಚೆನ್ನಾಗಿ ಒದ್ರು ಬಿಡ್ತೀವಿ, ಆದರೆ ಅದರೊಳಗಡೆ ಇಷ್ಟೊಂದಿರುತ್ತೆ ಅಂತ ಗೊತ್ತೇ ಇರೋದಿಲ್ಲ. ಆ ಡಸ್ಟ್ ಕಲರ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ಹಾಗೆ ಈ ಥರ ಮ್ಯಾಟ್ರಸಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಬೆಸ್ಟ್ ವ್ಯಾಕ್ಯೂಮ್ ಕ್ಲೀನರ್ ಇದು. ಇದ್ರ ಲಿಂಕ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಬೋದು. ಇವಾಗ ಬೆಡ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು, ಅದನ್ನು ಹೊರಗಡೆ ತೆಗೆದಿಟ್ಟಿದ್ದಾಯಿತು. ಇನ್ನು ಮೇಲ್ಗಡೆ ಎಲ್ಲ ಜೇಡ ಕಟ್ಟಿರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಈ ಥರ ಕೆಲವೊಂದಷ್ಟು ಎಕ್ವಿಪ್ಮೆಂಟ್ಸ್ ಇದ್ದರೆ ಆರಾಮಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೋದು. ಫಸ್ಟ್ ಡಸ್ಟಿಂಗ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಬಿಡೋಣ. ಇನ್ನು ಸಜ್ಜೆ ಮೇಲಿದೆ ಅಲ್ವಾ, ಅದೆಲ್ಲ ಕೆಲವೊಂದಷ್ಟು ಬಾಕ್ಸಸ್ಗಳಿದೆ, ಅದನ್ನೆಲ್ಲ ತೆಗೆದಿಟ್ಟು ಮತ್ತೆ ಆ ಸಜ್ಜೆ ಎಲ್ಲ ಕ್ಲೀನ್ ಮಾಡಬೇಕು. ಮತ್ತೆ ಏನಾದ್ರೂ ಗಲೀಜಾಗಿದ್ರೆ ಅದನ್ನೆಲ್ಲ ಸಹ ವಾಶ್ ಮಾಡಬೇಕು. ಇನ್ನು ಡಸ್ಟಿಂಗ್ ಏನಿದೆ ಅಲ್ವಾ, ಅದನ್ನೆಲ್ಲ ಫಸ್ಟ್ ಮುಗಿಸ್ಕೊಂಡ್ಬಿಟ್ಟು ಅದನ್ನೆಲ್ಲ ಕೆಳಗಡೆ ಇಳಿಸಿ ಅದಾದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಹಾಗೆ ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ನಾರ್ಮಲ್ ಡೇಸಲ್ಲಿ ಸಿಂಪಲ್ ಆಗಿ ಒಂದು ಡಸ್ಟರ್ ಇದೆ, ಅದರಿಂದ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಆದರೆ ಡೀಪ್ ಕ್ಲೀನ್ ಅಂತ ಬಂದಾಗ ಒಂದು ಚೇರ್ ಹಾಕಿ ನಾವೇ ಹತ್ತಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಡೀಪ್ ಕ್ಲೀನ್ ಮಾಡಿದ್ದೀವಿ ಅಂತಲೇ ಅನ್ಸೋದಿಲ್ಲ. ಪ್ರತಿಯೊಂದು ಮೂಲೆನೂ ಕೂಡ ನೀಟಾಗಿ ಕ್ಲೀನ್ ಮಾಡಿದ್ರೇ ಒಂಥರ ಸಮಾಧಾನ. ನಾರ್ಮಲ್ ಆಗಿ ಲೈಟಾಗಿ ಡೀಪ್ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತೀವಿ, ಆದರೆ ಈ ಹಬ್ಬದಲ್ಲಿ ಸ್ಪೆಷಲಿ ನಮ್ಮ ಮನೆ ದೇವ್ರಿಗೆ ಪೂಜೆ ಮಾಡೋದ್ರಿಂದ ಸ್ವಲ್ಪ ಕಂಪ್ಲೀಟ್ ಡೀಪ್ ಕ್ಲೀನೇ ಮಾಡಬೇಕು. ಇನ್ನು ಡೀಪ್ ಕ್ಲೀನ್ ಅಂತ ಬಂದಾಗ ಹಬ್ಬದಲ್ಲಿ ಮಾಡ್ಕೋತೀವಿ, ಇಲ್ಲ ಯಾರಾದರೂ ನಮ್ಮ ಸಂಬಂಧಿಕರಲ್ಲಿ ತೀರ್ ಹೋದಾಗ ಅವ್ರದ್ದು ತಿಥಿ ಆಗೋಷ್ಟರಲ್ಲಿ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಹಾಗೆ ನಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಹೆಣ್ಮಕ್ಳು ವಯಸ್ಸಿಗೆ ಬಂದಾಗ ಅವಾಗಲೂ ಕೂಡ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಹಾಗೆ ನಮ್ಮ ಸಂಬಂಧಿಕರುಗಳಲ್ಲಿ ಯಾರಿಗಾದರೂ ಪಾಪು ಆದಾಗಲೂ ಸಹ ಡೀಪ್ ಕ್ಲೀನ್ ಮಾಡ್ಕೋಬೇಕು. ಸೊ ಅವಾಗವಾಗ ಕ್ಲೀನ್ ನಡೀತಾನೆ ಇರುತ್ತೆ. ಅದೇ ಸ್ಪೆಷಲಾಗಿ ಈ ಥರ ಕ್ಲೀನ್ ಮಾಡ್ಕೋತೀವಿ. ಇನ್ನು ಇದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅದರಲ್ಲೇ, ಅಂದರೆ ಗೋಡೆಗೇ ಸ್ಟಿಕ್ ಮಾಡಿದ್ದೆ ಅಲ್ವಾ, ಅಲ್ಲೇ ಒಂದು ಸಾರಿ ಒಣ ಬಟ್ಟೆಯಿಂದ ಒರೆಸ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಸಾರಿ ಸ್ವಲ್ಪ ವೆಟ್ ಇರುವಂಥ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಇನ್ನು ಈ ಥರ ಫ್ಯಾನ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಲೇ ಅನಿಸುತ್ತೆ. ಯಾಕೆಂದರೆ ಬೆಡ್ಡೆಲ್ಲ ಇದ್ದಾಗ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ.
ಅಂದರೆ ನಾರ್ಮಲ್ ಡೇಸಲ್ಲಿ ಕ್ಲೀನ್ ಮಾಡ್ಕೊಂಡಾಗ ಒಂದು ಪಿಲ್ಲೋ ಕವರ್ನ ಹಾಕಿ ಕ್ಲೀನ್ ಮಾಡ್ಕೋತೀನಿ. ಇವತ್ತು ಬೆಡ್ಡೆಲ್ಲ ತೆಗೆದು ಆಚೆ ಇಟ್ಟಿದೆ ಅಲ್ವಾ, ಸೊ ಹಾಗಾಗಿ ಚೇರ್ ಹಾಕಿ ನೀಟಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಒಂದು ಡಸ್ಟರ್ ತೊಗೊಂಡಿದ್ದೆ ಅಂತ ಹೇಳಿದೆ ಅಲ್ವಾ, ಅದರಿಂದ ನೀಟಾಗೇ ಹೋಗಿಬಿಡುತ್ತೆ. ಆದರೆ ಡೀಪ್ ಕ್ಲೀನ್ ಮಾಡ್ಕೊಳ್ಳುವಾಗ ಈ ಥರ ಕಂಪ್ಲೀಟಾಗಿ ಮೇಲ್ಗಡೆ ಸ್ವಲ್ಪ ಕ್ಯಾಪ್ ಥರ ಇರುತ್ತಲ್ವ, ಅಲ್ಲೆಲ್ಲ ನಾರ್ಮಲಾಗಿ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ಬರೀ ರೆಕ್ಕೆಗಳೇನಿರುತ್ತೆ ಅದನ್ನು ಮಾತ್ರ ಕ್ಲೀನ್ ಮಾಡಿರ್ತೀವಿ. ಈ ಟೈಮ್ನಲ್ಲಿ ಮೇಲ್ಗಡೆ ಪೂರ್ತಿ ಕಪ್ಸ್ ಏನಿರುತ್ತಲ್ವ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಗೆಯೇ ಈ ಮಂಚದ ಕೆಳಗಡೆನೂ ಸಹ ಸ್ವಲ್ಪ ಸ್ಟೋರೇಜ್ ಇದೆ, ಸೊ ಅವುಗಳನ್ನೂ ಸಹ ನೀಟಾಗಿ ಎತ್ತಿಟ್ಟು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಅಂದರೆ ಒಳಗಡೆ ಏನೇನು ಐಟಮ್ಸ್ ಎಲ್ಲ ಇಟ್ಟಿರ್ತೀವಲ್ವ, ಸೊ ಅದನ್ನೆಲ್ಲ ತೆಗೆದಿಟ್ಟು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಅದು ಸ್ವಲ್ಪ ಜಾಸ್ತಿ ಕೆಲಸ ಅಂತ ಅನಿಸುತ್ತೆ. ಇದು ಮೇಯ್ನಾಗಿ ಅಂದರೆ ಒಳಗಿರುವಂಥ ಐಟಮ್ಸ್ನೆಲ್ಲ ತೆಗೆದಿಡಬೇಕು, ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ಒಳಗಡೆ ಪ್ಲೇಸ್ ಮಾಡ್ಕೋಬೇಕು. ಇದು ಸ್ವಲ್ಪ ಜಾಸ್ತಿ ಕೆಲಸ ಅನಿಸುತ್ತೆ. ಏನಿಲ್ಲ ಅಂದ್ರೂ ರೂಮ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಒಂದು ದಿನನಾದರೂ ಬೇಕಾಗುತ್ತೆ. ಏಕೆಂದರೆ ಡೀಪ್ ಕ್ಲೀನ್ ಅಂದರೆ ಹಾಗೇ ಒಂದು ವೀಕ್ ಆದ್ರೂ ಬೇಕು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ. ಇನ್ನು ಈ ಥರ ಮಂಚಗಳಿದ್ದಾಗ ಅದನ್ನು ಸೈಡ್ಗೆ ಸರಿಸಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಬಹಳ ಕಷ್ಟ. ಸೊ ಹಾಗಾಗಿ ಅದೆಲ್ಲ ಹಾಗೆ ಇರಲಿ ಅಂತ ಸ್ವಲ್ಪ ಜರಗಿಸಿ ಈ ಥರ ಡಸ್ಟರ್ ತೊಗೊಂಡಿದ್ದೆ ಅಲ್ವಾ, ಸೊ ಅದರಿಂದ ಈ ಥರ ಡೀಪಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಇಲ್ಲಾಂದರೆ ಅದರೊಳಗಡೆ ಕೆಲವೊಂದು ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ಹಾಗೇ ಇರುತ್ತೆ, ಮತ್ತು ಜೇಡಗಳೆಲ್ಲ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ಥರ ಕ್ಲೀನ್ ಮಾಡ್ಕೊಳ್ಳೋದು. ಇನ್ನು ಇಲ್ಲಿ ಏನಿದೆ ಮಂಚದ ಪಕ್ಕ ಒಂದು ಸ್ಟ್ಯಾಂಡ್ ಇಟ್ಟಿದ್ದೆ ನಾನು, ಅದು ಸ್ವಲ್ಪ ದೊಡ್ಡದು ಅಂತ ಅನಿಸ್ತು. ಅದನ್ನು ತೆಗೆದು ಅಡುಗೆ ಮನೆಗೆ ಇಟ್ಕೊಳ್ಳೋಣ, ಇಲ್ಲಿ ಸಿಂಪಲಾಗಿ ಒಂದು ರ್ಯಾಕ್ ಥರ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಇವಾಗ ನೀಟಾಗಿ ಒಂದು ಕಡೆ ಎತ್ತಿಟ್ಕೊಂಡು ಆ ರ್ಯಾಕ್ನ ತಂದಿಟ್ಟು ಅದರಲ್ಲಿ ಏನಾದ್ರೂ ತುಂಬ ಇಂಪಾರ್ಟೆಂಟ್ ವಸ್ತುಗಳೇನಾದರೂ ಇದ್ದರೆ ಅಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಣ ಅಂತ. ಇದು ಸ್ವಲ್ಪ ಸ್ಪೇಸ್ ಕೂಡ ಜಾಸ್ತಿ ಹಿಡ್ದಿತ್ತು, ಹಾಗೆ ಅದಿರೋದು ಜಸ್ಟ್ 2 ಕಂಪಾರ್ಟ್ಮೆಂಟ್ ಥರ ಇದೆ ಇದು ಅಷ್ಟೇ. ಅದಕ್ಕಿಂತ ಇದೊಂದು ಪುಟ್ಟು ಜಾಗದಲ್ಲಿ ಅರೇಂಜ್ ಮಾಡ್ಕೊಳ್ಳೋ ಥರ ಒಂದು ರ್ಯಾಕ್ನ ತರಿಸ್ಕೊಂಡಿದ್ದೆ. ಸೊ ಅದನ್ನು ಹಾಕಿಟ್ಕೋತಾ ಇದ್ದೀನಿ ಇಲ್ಲಿ. ಏಕೆಂದರೆ ಜಾಸ್ತಿ ಸ್ಪೇಸ್ ಕೂಡ ತೊಗೊಳ್ಳೋದಿಲ್ಲ, ಆರಾಮಾಗಿ ನಮ್ಗೆ ಏನೇನು ಬೇಕೋ ಅದನ್ನು ನೀಟಾಗಿ ಅರೇಂಜ್ ಮಾಡ್ಕೋಬೋದು ಅಂತ. ಹಾಗೆ ಆಲ್ಮೋಸ್ಟ್ ಇವಾಗ ಕ್ಲೀನಿಂಗ್ ಕೂಡ ಆಯಿತು. ಏನೇನು ತೆಗೆದಿಡಬೇಕು ವಾಶ್ ಮಾಡ್ಕೊಳ್ಳೋದಕ್ಕೆ ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ. ಹಾಗೆ ಇಲ್ಲಿ ಏನೇನು ಅರೇಂಜ್ ಮಾಡ್ಕೋಬೇಕು ಅದನ್ನೆಲ್ಲ ಪ್ರಾಪರಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಕೆಲವೊಂದು ಸರಿ ಹೆಂಗಾಗ್ಬಿಡುತ್ತೆ ಅಂದರೆ ಡೀಪ್ ಕ್ಲೀನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಅನಿಸುತ್ತೆ, ಆದರೆ ನಮ್ಗೆ ಇಷ್ಟ ಬಂದ ಹಾಗೆ ನಾವು ಅರೇಂಜ್ ಎಲ್ಲ ಮಾಡಿಕೊಂಡಾಗ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸ್ತಿರತ್ತೆ. ಪ್ರತಿ ಸರಿನೂ ಹೀಗೆ ಆಗುತ್ತೆ, ನಾವು ಏನೋ ಅಂದ್ಕೊಂಡು ಈ ಥರ ಇಟ್ಕೊಂಡಿರ್ತೀವಿ, ಆದರೆ ಸ್ವಲ್ಪ ದಿನ ಆದಮೇಲೆ ಅಯ್ಯೋ ಇದು ಚೆನ್ನಾಗಿಲ್ಲ ಅದೇ ಚೆನ್ನಾಗಿತ್ತು ಅನಿಸುತ್ತೆ, ಇಲ್ಲಾಂದರೆ ಅದು ಚೆನ್ನಾಗಿಲ್ಲ ಇದೇ ಚೆನ್ನಾಗಿತ್ತು ಅಂತ ಅನಿಸ್ತಿರತ್ತೆ. ಇನ್ನು ಡೈಲಿ ಓದುವಂಥ ಪುಸ್ತಕಗಳು ಮಾತ್ರ ಇಲ್ಲಿ ಜೋಡಿಸಿಟ್ಕೊಂಡಿದ್ದೀನಿ. ಇನ್ನು ಹಾಲಲ್ಲಿ ಒಂದು ಬುಕ್ ರ್ಯಾಕ್ ಥರ ಇಟ್ಕೊಂಡಿದ್ದೀನಲ್ವ, ಅಲ್ಲಿ ಮಿಕ್ಕೊಂಡಿರುವಂಥ ಪುಸ್ತಕಗಳೆಲ್ಲ ಇಟ್ಕೊಂಡಿದ್ದೀನಿ. ಇಲ್ಲಿ ಏನಾದ್ರೂ ಕಾಂಟೆಂಟ್ ರೈಟ್ ಏನಾದರೂ ಮಾಡ್ತಾಯಿದ್ರೆ, ನಂದು ಏನಾದ್ರೂ ಸ್ಕ್ರಿಪ್ಟ್ ಮಾಡ್ಕೋತಾ ಇದ್ದರೆ ಅದಕ್ಕೆಲ್ಲ ಬೇಕಾಗುತ್ತೆ ಅಂತ 1-2 ಬುಕ್ ಮೇಂಟೈನ್ ಮಾಡ್ತೀನಿ. ಸೊ ಅದರಲ್ಲಿ ಮತ್ತೆ ಒಂದು ಜರ್ನಲ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಲ್ವ, ಅದಕ್ಕೂ ಸಹ ಒಂದು ಬೇಕಾಗುತ್ತೆ ಅಂತ 2 ಪುಸ್ತಕ ಹಾಗೆ 1-2 ಪೆನ್ ಇಟ್ಕೊಂಡಿರ್ತೀನಿ ಅಷ್ಟೇ ಪಕ್ಕದಲ್ಲಿ, ಇಮ್ಮಿಡಿಯೇಟಾಗಿ ಸಿಗಲಿ ಅಂತ. ಇನ್ನು ಕಿಟಕಿಗಳನ್ನೂ ಸಹ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇನ್ನು ಸ್ವಿಚ್ ಬೋರ್ಡ್ ಆಗಿರ್ಬೋದು, ಮತ್ತು ವಾಷಿಂಗ್ ಮಿಷಿನ್ದು ಕವರೆಲ್ಲ ಇತ್ತಲ್ವ ಅದನ್ನೆಲ್ಲ ತೆಗೆದು ವಾಶ್ ಮಾಡೋದಕ್ಕೆ ಹಾಕಿದ್ದೀನಿ. ಅಲ್ಲೂ ಸಹ ನೀಟಾಗಿ ಸೈಡ್ಸಲ್ಲೆಲ್ಲ ಡಸ್ಟ್ನ ತೆಗೆದು ವಾಷಿಂಗ್ ಮಿಷಿನ್ಗೆ ಏನೇನು ಬೇಕೋ ಅದನ್ನೆಲ್ಲ ಜಸ್ಟ್ ಒಂದು ಬ್ಯಾಸ್ಕೆಟಲ್ಲಿ ಹಾಕಿ ಅದ್ರ ಮೇಲೇ ಇಟ್ಕೊಂಡಿದ್ದೀನಿ, ಈಸಿಯಾಗಿ ಸಿಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಇನ್ನು ಸ್ವಿಚ್ ಬೋರ್ಡ್ನೂ ಸಹ ಅಷ್ಟೊಂದೇನು ಗಲೀಜಾಗಿರಲಿಲ್ಲ, ಡೀಪ್ ಕ್ಲೀನ್ ಮಾಡ್ತೀವಿ ಅಂತ 1-2 ಮಂತ್ಸ್ ಕ್ಲೀನೇ ಮಾಡ್ಕೊಂಡಿರಲಿಲ್ಲ, ಅದಕ್ಕೋಸ್ಕರ ಈ ಥರ ಕಲರ್ ಆಗಿದೆ ಅಷ್ಟೇ. ಸೊ ಅದನ್ನು ಸಹ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಆಯಿತು. ಇನ್ನು ಇದ್ರ ಮೇಲೂ ಸಹ ಸ್ವಲ್ಪ ಡಸ್ಟ್ ಇರುತ್ತೆ ಅಂತ ಅದಕ್ಕೂ ಒಂದು ಕ್ಲೀನರ್ನ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ಸೋಪ್ ವಾಟರಲ್ಲಿ ಕ್ಲೀನ್ ಮಾಡಿಕೊಂಡು ಸಿಂಪಲಾಗಿ ಸ್ಪ್ರೇ ಮಾಡಿಕೊಂಡು ಅದ್ರ ಮೇಲೆ ಎಣ್ಣೆನ ಹಚ್ಕೊಳ್ಳೋದು. ಒಂದು ಸಿಂಪಲ್ ಎಣ್ಣೆ ಯಾವುದಾದ್ರೂ ಕೊಬ್ಬರಿ ಎಣ್ಣೆನ ಚೂರು ಗ್ರೀಸ್ ಮಾಡಿ ಮತ್ತೆ ಒಂದು ಕಾಟನ್ ಬಟ್ಟೆಯಿಂದ ಒರೆಸ್ಬಿಡ್ತೀನಿ, ಸೊ ಶೈನಿಂಗಾಗಿ ಕೂಡ ಕಾಣಿಸುತ್ತೆ ಅಂತ. ಇನ್ನು ಬೆಡ್ಡೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸೊ ಅದನ್ನು ಸಹ ಇವಾಗ ಪ್ರಾಪರಾಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಜಾಸ್ತಿ ಆಗಿಬಿಡುತ್ತೆ, ಅಂದರೆ ಈ ಧೂಳೆಲ್ಲ ತೆಗೆದಾಗ ನಾನು ತೆಗ್ದಿಲ್ಲ ಅಂದ್ರೂ ಬೇರೆಯವ್ರು ತೆಗೆದಾಗ ಡಸ್ಟ್ ಬಂದರೆ ಸೀನ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಪದೇ ಪದೇ ನಾನು ಸೀನ್ತಾನೇ ಇರ್ತೀನಿ. ಸೊ ಹಾಗಾಗಿ ಒಂದು ಟವಲ್ ಕಟ್ಕೊಂಡು ಡೀಪ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋದು. ಇನ್ನು ಬೆಡ್ ಸ್ಪ್ರೆಡ್ ಆಗಿರ್ಬೋದು, ಪಿಲೋ ಕವರ್ ಆಗಿರ್ಬೋದು ಎಲ್ಲನೂ ಕೂಡ ಪ್ರಾಪರಾಗಿ ಚೇಂಜ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡ್ಕೊಳ್ಳೋದು. ಕ್ಲೀನಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಎಷ್ಟೊಂದು ಕೆಲಸ ಇದೆ, ಇಷ್ಟೊಂದೆಲ್ಲ ಕ್ಲೀನ್ ಮಾಡಬೇಕಂತ ಅನಿಸುತ್ತೆ. ಕ್ಲೀನಿಂಗ್ ಸ್ಟಾರ್ಟ್ ಮಾಡಿ ಪ್ರಾಪರಾಗಿ ಸೆಟ್ ಆದಮೇಲೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅದು. ಹಾಗೆ ಏನು ಸೆಟ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೊಂಡಿದ್ದೀನಿ. ವಾಷಿಂಗ್ ಏನು ಹಾಕಿದ್ದೀನಿ ಸ್ವಲ್ಪ ಡೆಕೋರ್ ಪೀಸಸ್ ಇರುತ್ತಲ್ಲ ಅದನ್ನೆಲ್ಲ ವಾಶ್ ಆದಮೇಲೆ ತಂದು ಹ್ಯಾಂಗ್ ಮಾಡ್ಕೊಳ್ಳೋದು. ಹಾಗೆ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.